Audio Jungle. Audio. ಸೊ ಹೇಡು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಇವತ್ತು ನಮ್ಮ ಕಾಲೇಜಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಇವತ್ತು ಸ್ಯಾಟರ್ಡೆ, ಸೊ ಸ್ಯಾಟರ್ಡೆ ಸಂಡೇ ರಜಾ ಮತ್ತು ಮಂಡೇ ಕೂಡ ಒಂದು ಫಂಕ್ಷನ್ ಇದೆ. ಏನು ಫಂಕ್ಷನ್ನು ಅಂತೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಬನ್ನಿ ತಿಂಡಿ ಮಾಡಿಕೊಂಡು ಕಾಲೇಜ್ಗೆ ಹೋಗೋಣ. ಇವತ್ತು ಬ್ಯಾಗ್ ಇಲ್ಲ, ಬ್ಯಾಗ್ಲೆಸ್ ಡೇ. ಸೊ ಹೋಗೋಣ ಬನ್ನಿ ಗೈಸ್. ತಿಂಡಿ ಏನು ಮಾಡಿದ್ದಾರೆ ನೋಡೋಣ. ತಿಂಡಿ ಮೆಂತೆ ಬಾತ್ ಮಾಡಿದ್ದಾರೆ, ಇನ್ನೂ ಆಗ್ತೈತಲ್ಲೇ ನೋಡಿ, ಇನ್ನೂ ಆಗ್ತಿದೆ ಮೆಂತೆ ಬಾತ್. ಟೈಮ್ ಆಗ್ಬಿಟ್ಟಿದೆ, ನಾನು ಹಾಕೊಡು ಅಂತೀನಿ, ಹಾಕೊಡ್ತಾ ಇಲ್ಲ. ಬೇಗ ಹಾಕೊಡು ಮಮ್ಮಿ. ಸೊ ಗೈಸ್, ಫಂಕ್ಷನ್ನು ಫ್ರೆಷರ್ಸ್ಗಂತ ಹೊಸ ಬೆಳಕು ಅಂತ ಮಾಡ್ತಾ ಇದ್ದಾರೆ. ನಾನು ಇವಾಗ ಸೆಕೆಂಡ್ ಇಯರ್ ಅಲ್ವಾ, ಫಸ್ಟ್ ಇಯರ್ ಯಾರು ಹೊಸದಾಗಿ ಬಂದಿರ್ತಾರೋ ಅವ್ರಿಗೆ ಈ ಫಂಕ್ಷನ್ಸ್ಗಳು ನಡೆಯುತ್ತೆ. ಸೊ ಅಂದರೆ ಅವರು ಇರ್ತಾರೆ, ಬಟ್ ನಾವು ಇರ್ತೀವಿ, ನಾವು ಸೀನಿಯರ್ಸ್ ಅಲ್ವಾ, ಇರಲೇಬೇಕು. ಸೊ ಹೇಗೆ ಮಾಡ್ತಾರೆ, ಹೇಗೆ ಸೆಲೆಬ್ರೇಟ್ ಆಗುತ್ತೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ತಿಂಡಿ ಕಾಲೇಜ್ಗೆ ಹೋಗೋಣ. ಗೈಸ್ ನೋಡಿ, ಮೆಂತೆ ಬಾತ್ ಬಂದಿದೆ. ಎಲ್ಲರ ಮನೆಯಲ್ಲೂ ಮೆಂತೆ ಬಾತು ಗ್ರೀನ್ ಕಲರ್ ಇದೆ, ನಮ್ಮ ಮನೆಯಲ್ಲಿ ರೆಡ್ ಕಲರ್ ಇದೆ ನೋಡಿ. ಸೊ ಇವಾಗ ತಿಂಡಿ ಸೊ ಗೈಸ್, ಇವಾಗೆಲ್ಲ ನೀವು ನೋಡಿದ್ರಲ್ಲ, ಫಂಕ್ಷನ್ ಎಲ್ಲ ಮುಗೀತು. ಸೊ ನಾನು ಸಮೀರ್ ನಿಮಗೆ ಕ್ಲಾಸ್ ರೂಮ್ ತೋರ್ಸೋಣ ಅಂತ ಬಂದಿದ್ವಿ. ಇದು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರ ಕ್ಲಾಸ್ ರೂಮು. ಸೊ ಕಮ್ಮಿ ಜನ ಇದ್ದಾರೆ ಈ ಕೋರ್ಸಲ್ಲಿ, ಸೊ ಅದಕ್ಕೋಸ್ಕರ ಕಮ್ಮಿ ಬೆಂಚ್ ಇದಾವೆ. ಈ ಬೆಂಚ್ ಎಲ್ಲ ನಾವು ಈ ಕ್ಲಾಸ್ ರೂಮ್, ಇದು ನಮ್ಮ ಅಸಲಿ ಕ್ಲಾಸ್ ರೂಮ್. ಇದು ನವಾಜ್ ಬ್ಯಾಗ್ ನೋಡಿ, ಯಾರು ಬ್ಯಾಗ್ ತಂದಿಲ್ಲ, ಈ ನನ್ನ ಮಗ ಒಬ್ಬನೇ ತಗೊಂಡ್ಬಂದಿದ್ದಾನೆ ನೋಡಿ. ಇದು ನವಾಜ್ ಬ್ಯಾಗ್, ಅದು ಯಾವ ಪ್ಲೇವುಡು ಅಂತ ಗೊತ್ತಿಲ್ಲ. ಇದು ನಮ್ಮ ಕ್ಲಾಸ್ ರೂಮು. ಸೊ ನಾಳೆ ಇನ್ನೂ ಚೆನ್ನಾಗಿರುತ್ತೆ ಫಂಕ್ಷನ್ನು, ಇನ್ನು ಬೆಸ್ಟ್ ಆಗಿರುತ್ತೆ. ನಾಳೆ ಸೈಕ್ ಕುಣಿಯೋದು, ನಾಡಿದ್ದು ಚೆನ್ನಾಗಿರುತ್ತೆ, ಮಸ್ತ್ ಇರುತ್ತೆ. ಬನ್ನಿ ಗೈಸ್, ಇವಾಗ ಹೋಗೋಣ. ನೋಡಿ ನಮ್ಮ ಕಾಲೇಜು ಈ ತರ ಇದೆ ಹೊರಗಡೆ ಬಂದಾಗ ನೋಡಿ. ಸೊ ಇವಾಗ ಕೆಳಗೋಣ, ಬರೋ ಸಮೀರ್ ಬಾ, ಕೆಳಗೋಣ ಬನ್ನಿ ಗೈಸ್. ಅಲ್ಲಿ ನೋಡಿ ಗೈಸ್, ನಾವಿಬ್ರು ಫ್ರೆಂಡ್ಸ್ ಕೂಡ ಅಲ್ಲಿಂದ ಬರ್ತಿದ್ದಾರೆ. ಇಲ್ಲೇ ಫಂಕ್ಷನ್ ಆಗಿದ್ದು, ಅಲ್ಲೇ ಡ್ಯಾನ್ಸ್ ಮಾಡಿದ್ದು ಎಲ್ಲ ಇಲ್ಲೇ ಗೈಸ್ ಆಗಿದ್ದು. ನಮ್ಮ ಎಲ್ಲರೂ ಹೋಗಿದ್ದಾರೆ ಗೈಸ್. ಇಲ್ಲಿ ನೋಡಿ, ನಮ್ ಸರ್ ಒಬ್ರು ಫೋಟೋ ತಕ್ಕಂತಿದ್ದಾರೆ ಬೈಕ್ ಇಂದ. ಅವ್ರಿಗೆ ಹೇಳ್ತಾರೆ, ಸರ್ ಬಿಡ್ರಿ ಸರ್. ಗೈಸ್ ಅಲ್ಲಿ ನೋಡಿ, ನಮ್ ಸರ್ ಫೋಟೋ ತಕ್ಕಂತಿದ್ದಾರೆ. ಅಲ್ಲಿ ಪಿಂಕ್ ಕಲರ್ ಡ್ರೆಸ್ ಅವರು. ಅವ್ರಿಗೆ ಸರ್ ಇಲ್ಲಿಂದ ಮಾತಾಡ್ತಾರೆ. ಅದೇ ಗೊತ್ತಿಲ್ಲ, ನಾವೇ ಮಾಡ್ತಿರಂತ ಗೊತ್ತಾಗಿತ್ತು. ಸುಮ್ಮನೆ ಕುತ್ಕೊಳ್ರಿ, ಗೊತ್ತಾಗಲ್ಲ, ಸುಮ್ಮನೆ ಗೊತ್ತಾಯ್ತು. ಬರ್ತಾರೆ ತಡಿ. ಏನ್ ಸರ್, ನೋಡಾದ್ರೆ ಸರ್ ಕೊಡಿ ಸಮೀರ್ ಕೊಡಿ. ನಾನು ಸಲ ಎಲ್ಲರೂ ಲೈನಿಂಗ್ ಬರೀ ಊಟ ಹಾಕ್ತಿದ್ದಾರೆ. ಲಾಸ್ಟ್ ಕಾ ಸ್ವಲ್ಪ ಇಡು. ಎಲ್ಲರೂ ಗ್ಯಾದರ್ ಆಗ್ರಿ, ಬೇಗ ಕ್ಯಾಂಟೀನ್ ಅಲ್ಲಿ ಊಟ ಇದೆ. ಸೌಂಡ್ ಕಮ್ ಕರ್ ನೀವು ರತ್ತಿ.
ಇನ್ನೊಂದು ಕೊಡ್ರಿ ಸರ್ ನಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳಿ ಸರ್. ಸರ್ ನಮಗೆ ಫ್ಯಾನ್ ಸರ್. ಮ್ಯಾಮ್ ಟಾಟಾ ಬಾಯ್ ಸಿ ಯು. ಇಷ್ಟೇ ಫಂಕ್ಷನ್ ಮುಗಿಯಿತು. ಎಲ್ಲರೂ ಹರ್ಷ ಹರ್ಷ ಆಗಮನ. ಸಸ್ಪೆಂಡ್ ಮಾಡ್ತಾರೆ. ಅಬ್ಬು ಹರ್ಷದಿವ ನಡೆಯೋ ಶಾರ್ಟ್ ಹರ್ಷ ಮನೆಗೆ ಬಾರೋ ಊಟ ಹಾಕಲ್ಲ ತರಂಗಿಲ್ಲ. ಇದ್ರಲ್ಲೇ ನೋಡಿ ನಮ್ಮ ಕಾಲೇಜು ಎಷ್ಟು ಫ್ರೀ ಆಗಿದೆ. ಸೊ ಗಾಯ್ಸ್ ಇವಾಗ ಎಲ್ಲ ಫಂಕ್ಷನ್ ಕೂಡ ಮುಗ್ದಿದೆ. ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಇಲ್ಲೇ ಅಲ್ಲ ನಾನು ನಾಳೆ ಎಲ್ಲ ಚೆನ್ನಾಗಿರುತ್ತೆ. ನಾಳೆ ಹೋಗೋಣ. ಅಪ್ಪ ಇಳಿತೀನಪ್ಪ. ಮಾಡು ಅದೇನು ಮಾಡ್ತೀವಿ ಮಾಡು 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 ಮಾಡು. ಎಸ್ ನಾವಿಲ್ಲಿ ನೋಡಿ ಮಾವಿನ ಹಣ್ಣು ಸೇಲ್ ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ. ಸೊ ನಮ್ಮ ಮೂವರ್ದಿದು ಸೈಡ್ ಬಿಸ್ನೆಸ್ಸು. ಸೊ ಅದಕ್ಕೆ ಮಾವಿನ ಹಣ್ಣು ಸೇಲ್ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ. ಭಾಳ ಲಾಸಲ್ಲಿ ನಡೀತಿದ್ದೀವಿ ಗೈಸ್. ಎಲ್ಲರೂ ಬರೀ 1000 ರೂಪಾಯಿ ಅಷ್ಟೇ ಕೆಜಿ. 1000 ರೂಪಾಯಿ ಅಷ್ಟೇ ಗೈಸ್. ಯಾರು ತಗೊಂಡಿಗೆ ಏನಕ್ಕಿಂತ ಗೊತ್ತಾಗಿಲ್ಲ. ನಾನು ಹೇಳ್ತಿದ್ದೀನಿ ಬರೀ 1000 ರೂಪಾಯಿ ಅಷ್ಟೇ ಕೆಜಿ ಅಂತ. ಯಾರು ತಗೊಂಡಿಲ್ಲ. 950 ಲಾಸ್ಟ್. ಸರಿನಾ ರೀ? ಎಷ್ಟು ಹೇಳ್ರಿ ಕೆಜಿ? ಸ್ವಲ್ಪ ಕಮ್ಮಿ ಮಾಡಿಕೊಡ್ರಿ. ಪರಿಚಯ ಅಲ್ವಾ ನಾವೇನು? ಎಷ್ಟು ಕೊಡ್ತೀರಾ ಹೇಳ್ರಿ? 1000 ರೂಪಾಯಿ ಕೆಜಿಗೆ ಎಷ್ಟು ಕೊಡ್ತೀರಾ ನೀವು? ಎಷ್ಟು ಕೆಜಿ ಬೇಕು ನೀವು ಫಸ್ಟ್? ನಮ್ಮ ಒಂದು ಕೆಜಿ ಸಾಕು. 1 ಕೆಜಿ ಅಂದ್ರೆ ಎಷ್ಟು ಕೊಡ್ತೀರಾ? 1000. ಆಯ್ತು 2 ಕೆಜಿ 999 ರೂಪಾಯಿ ಸಾಕು. ಆಯ್ತು. 2 ಕೆಜಿ ಕೊಡಪ್ಪ. 2 ಕೆಜಿ ಅಂದರೆ 950. 950. 1000 ರೂಪಾಯಿ ಬರೀ 950. 50 ರೂಪಾಯಿ ಕಮ್ಮಿ ಮಾಡ್ತೀಯಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬೇಕಾಪಿ ಬೇಕಾಪಿ ಗಾಯಿ ಸುಮ್ಮನೆ ಹೇಳಿದ್ದು. ನಮ್ಮ ಅಂಗಡಿ ಅಲ್ಲ, ನಮ್ಮ ಸಮೀರ್ ಅವ್ರ ಮಾಮೂನ ಅಂಗಡಿ. ಅವ್ರಿಲ್ಲ ಊಟಕ್ಕೆ ಹೋಗಿದ್ದಾನೆ ಅಂದ್ರು. ಸೊ ಅದಕ್ಕೋ ಊಟಕ್ಕೆ ಹೋಗಿದ್ದಾರೆ ಅಂದ್ರು. ಸೊ ಬಿಸ್ನೆಸ್ ಮಾಡೋ ಟೈಮಲ್ಲಿ ಬರಬಾರ್ದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ವ್ಯಾಪಾರ ಮಾಡೋಕ್ಕೆ ನಿಂತ್ಕೊಂಡಿದ್ವಿ ಅಷ್ಟೇ. ಏನಿಲ್ಲ. ನಮ್ಮ ಸಮೀರ್ ಅವ್ರ ಮಾಮೂಂದಿದು ಅಂಗಡಿ. ಸಮೀರ್ ಪ್ರಮೋಷನ್ ಮಾಡೋಣ ನಿಮ್ಮ ಅಂಗಡಿದು ಪ್ರಮೋಷನ್. ಸೊ ಗೈಸ್ ಇವಾಗ ಒಂದು ಕೆಫೆಗೆ ಬಂದಿದ್ದೀವಿ. ನಮ್ಮ ಚಿಕ್ಕಮ್ಮನ ಕರ್ಕೊಂಡು ಊರಿಂದ ಬಂದಿದ್ದಾರೆ. ಏನೋ ಕೆಲಸ ಇತ್ತು ಅಂತ. ಸೊ ಅದಕ್ಕೋಸ್ಕರ ನಾನು, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಈ ಕೆಫೆಗೆ ಬಂದಿದ್ದೀವಿ. ಚೆನ್ನಾಗಿದೆ ಕೆಫೆ. ಸೊ ನೋಡಿ ಇವಾಗ ಏನೋ ಆರ್ಡ್ರ್ ಮಾಡಿದ್ದೀವಿ ಐಟಮ್ಸ್ ಎಲ್ಲ. ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ. ಯಾಕೆ ಹಿಂಗೆ ನೋಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಗೈಸ್. ತಿನ್ನ ನಿಂಗೆ ತಾಳಕ್ಕ ಟೇಸ್ಟ್ ಮಾಡಿ ನೋಡಿ ಹೆಂಗೆ. ಟೇಸ್ಟ್ ಮಾಡಿ ಹೇಳಿ ಹೆಂಗೆ ನೋಡೋಣ. ಕಾರಣ ಬರೋವರೆಗೂ ಅದು ಹೋಗ್ಬಿಡುತ್ತೆ. ತಿನ್ನು ತಗೋ ಟೇಸ್ಟ್ ಮಾಡಿ ನೋಡಿ ಹೇಳಿ. ತಿಂದೇ ಇಲ್ಲ ಅಕ್ಕ, ತಿಂದಿಲ್ಲ. ಹಂಗಾಗಿ ಗೊತ್ತಾಗ್ಬಿಡ್ತಾ ನಿಮಗೆ? ಅವಾಗ್ಲೇನೆ ಗೊತ್ತಾಗ್ಬಿಡ್ತಾ? ತಿನ್ರಿ, ನಿಮಗೆ ತರಿಸಿಲ್ಲ ತಿನ್ರಿ ಅಕ್ಕ. ಚೆನ್ನಾಯ್ತಾ? ಇನ್ನೊಂದು ಹೇಳೋಣ, ತಿಂತೀರಾ? ಇವಾಗ ನಮ್ಮಮ್ಮ ತಿಂತಾರೆ. ಮಮ್ಮಿ ಆಗಲಿ ತಿಂದಿದ್ದಾರೆ, ನೋಡಿದ್ದಾರೆ ಟೇಸ್ಟ್ ಅಂದರು. ಹೆಂಗೈತೆ? ಗೈಸ್ ಇವಾಗ ಗೋಬಿ ಮಂಚೂರಿ ಕೂಡ ಬಂತು. ತಿಂದು ಇವಾಗ ನಮ್ಮ ಅಕ್ಕ ಟೇಸ್ಟ್ ಮಾಡಿ ಹೇಳ್ತಾರೆ, ನಮ್ಮ ಅಮ್ಮನೂ ಟೇಸ್ಟ್ ಮಾಡಿ ಹೇಳ್ತಾರೆ. ಹೆಂಗೈತೆ?
ಹ್ಞೂ ನನಗೇನು ಅಷ್ಟು ಇಷ್ಟ ಆಗಲ್ಲ. ಗೋಬಿ ಮಸ್ತ್ ಇದೆ, ಗೋಬಿ ಮಸ್ತ್ ಇದೆ. ಇದರಲ್ಲಿ ಕರ್ಣ ಬಂದು ಫ್ರೆಂಚ್ ಫ್ರೈಸ್ ಕೂಡ ಹೇಳಿದ್ದಾನೆ. ಫ್ರೆಂಚ್ ಫ್ರೈಸ್ ತಿಂತಾನೆ. ಸೊ ಗೈಸ್ ಇವಾಗ ಸೋಡಾ ಅಂತ ಕುಡಿಯೋಕ್ಕೆ ಬಂದಿದ್ದೀವಿ. ಸೊ ಹೊಟ್ಟೆ ಭಾರ ಸ್ವಲ್ಪ ಕಮ್ಮಿ ಆಗಲಿ ಅಂತ ನೋಡಿ ಇಲ್ಲೇ ಇದ್ದಾರೆ. ಇವರಿಗೆ ಬೈಟು ಲೆಮನ್ ಸೋಡಾ ಗೈಸ್. ನಾನು ಮತ್ತು ಕರಡು ಆರೆಂಜ್ ಸೋಡಾ ಹೇಳಿದ್ದೀವಿ. ಇಲ್ಲೊಂದು ಚಾಲೆಂಜ್ ಮಾಡಿದ್ವಿ, ನಿಮ್ಮ ಗೊತ್ತಿದೆ, ನಮ್ಮ ವೀಡಿಯೋಸ್ ನೋಡಿದ್ರೆ ಗೊತ್ತಾಗ್ತಿತ್ತು ಗೈಸ್. ಇವಾಗ ನಮ್ಮ ಆರೆಂಜ್ ಸೋಡಾ ಬಂದಿತ್ತು, ಆರೆಂಜ್ ಸೋಡಾ ಕುಡಿಯೋದು. ಯಾರಿಗಿರ್ಲಿ ಮೋನಿಕಾ ಮೇಡಮ್ ಅವರು ಕೂಡ ಈ ಒಂದು ಭಾಗವಹಿಸಬೇಕು. ಸೊ ಗೈಸ್ ಇವಾಗ ಎಲ್ಲ ಕುತ್ಕೊಂಡಿದ್ದೀವಿ, ಊಟ ಮಾಡ್ಕೊಂಡ್ ಬಂದೀವಿ ನೋಡಿ. ಸ್ಟೇಜ್ ಇಲ್ಲಿ ಇವಾಗ ಡ್ಯಾನ್ಸ್ ಶೋ ನಡೆಯುತ್ತೆ. ಇವಾಗ ದೊಡ್ಡವರು ಯಾರ್ಯಾರು ಇದ್ರು ಅವರೆಲ್ಲ ಭಾಷಣ ಮಾಡಿ ಎಲ್ಲ ಆಯ್ತು. ಸೊ ಇಲ್ಲಿ ನಮ್ಮ ಸರ್ ಜೊತೆ ಕುತ್ಕೊಂಡಿದ್ದೀವಿ ನೋಡಿ. ಅವ್ರು ನಮ್ಮ ಸರ್, ಅವ್ರ ಪ್ರೈಮ್ ಹೇಳ್ತಿದ್ದಾರೆ ಸರ್. ಅವ್ರ ಕಾಲದಲ್ಲಿ ಏನಿತ್ತು ಹೆಂಗಿತ್ತು ಅಂತ ಸರ್ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಸುಮ್ಮನೆ ಕುತ್ಕೊಂಡಿದ್ವಿ. ನಾನು ನವಾಜು, ಇಲ್ಲಿದ್ದಾನೆ ಡ್ರ್ಯಾಗನ್, ನವಾಜು, ಹೂವನ್ನು, ಹಿಂದೆಗಡೆ ಅವ್ರ ಸರ್ ಹೆಸರು ಡೇವಿಡ್ ಸರು, ಅವರು ಸಮೀರ್ ನೋಡಿ ಸರ್ ಪಕ್ಕನೇ ಕುತ್ಕೊಂಡ್ಬಿಟ್ಟಿದ್ದಾನೆ. ನಮಗೆ ಕುತ್ಕೊಳಕ್ ಆಗಲ್ಲ ಗೈಸ್, ಹಂಗೆ ಮೀಟರ್ ಆಫ್ ಆಗ್ಬಿಟ್ಟಿದೆ ಸರ್ ಇದ್ರಾಗ. ಸೊ ಕುತ್ಕೊಂಡಿದೀವಿ ಹಂಗೆ, ನೋಡೋಣ ಡ್ಯಾನ್ಸ್ ಎಲ್ಲ ಏನೇನಾಗುತ್ತೆ ಅಂತ ನಿಮ್ಗೂ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. We are energetic folks back here.
ಗೈಸ್ ಆ ಡ್ಯಾನ್ಸ್ ಯಾರು ನೋಡ್ತಿಲ್ಲ ಗೈಸ್, ಎಲ್ಲ ನೋಡ್ತಿಲ್ಲ. ಗೈಸ್ ಇವಾಗೆಲ್ಲ ಫಂಕ್ಷನ್ ಮುಗೀತು. ಸೊ ಇವಾಗ ಸೀದಾ ಮನೆಗೆ ಹೋಗೋಣ. ಫುಲ್ಲು ಸುಸ್ತಾಗಿದೆ, ಕುಂದಿ ಸೀದಾ ಮನೆಗೆ ಹೋಗೋಣ ಬನ್ನಿ. ಇವಾಗ ನೈಟ್ ಪೂರ್ತಿ ಆಗಿಬಿಟ್ಟಿದೆ ನೋಡಿ, ಕತ್ಲು ಪೂರ್ತಿ. ಮನೆಗೆ ಹೋಗೋಣ ಬನ್ನಿ ಗೈಸ್.